ಪವನ್ ಕಲ್ಯಾಣ್ ಜನಸೇನಾ ಪಾರ್ಟಿ ನಮ್ಮಲ್ಲೂ ಆ ಥರದ ಒಂದು ಮೂವ್ಮೆಂಟ್ ಚೇತನ್ ಕ್ರಿಯೇಟ್ ಮಾಡ್ತಾರೆ. ಆ ಥರದ ನಿರೀಕ್ಷೆಗಳು. ವಿ ನೀಡ್ ಅ ಪೊಲಿಟಿಕಲ್ ಮೂವ್ಮೆಂಟ್. ಅದನ್ನು ಅವಸರ ಮಾಡ್ಬಿಟ್ಟು ನಗೆ ಪಾಟ್ಲಾಗಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಚುನಾವಣೆ ಸೋಲಕ್ಕೆ ಬೇಜಾರಿಲ್ಲ, ನಮ್ಮ ಸಿದ್ಧಾಂತ ಸೋಲಬಾರ್ದು. ನರೇಂದ್ರ ಮೋದಿ ನಂತರವೂ ಬಿಜೆಪಿಗೆ ನಾಯಕರಿದ್ದಾರೆ. ಬಿಜೆಪಿ ಏನು ಮುಳುಗೋಗಲ್ಲ. ಯಾರ್ಯಾರು ಸೇರಿಕೊಂಡು ಮೋದಿನ ಆಯ್ಕೆ ಮಾಡಿದ್ರು ಅವರೆಲ್ಲ ಆಕ್ಟಿವ್ ಆಗಿ ಇಟ್ಕೊಂಡು ಭಾಳ ತಲೆ ಕೆಡಿಸ್ಕೊಂಡು ನಿಸ್ವಾರ್ಥವಾದ ಸೇವೆ ಇದೆ ಅವರಲ್ಲಿ. ನಿಸ್ವಾರ್ಥವಾದ ಸೇವೆ ಕಮ್ಯುನಿಸ್ಟಲ್ಲೂ ಇದೆ. ಅವರಿಬ್ಬರಿಗಿಂತ ನಿಸ್ವಾರ್ಥವಾದ ಸೇವೆ ನಮ್ಮ ಸಮಾನತಾವಾದಿಗಳಲ್ಲಿ. ಬಟ್ ಮುಂದೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅನ್ನೋದು ಕಾಂಗ್ರೆಸ್ನ ಬಹಳ ವಿಶ್ವಾಸ. ನನ್ನ ಕಣ್ಣಲ್ಲಿ ಏನು ರಾಹುಲ್ ಗಾಂಧಿ 2029 PM ಆಗ್ತಾನೆ ಅಂತ ನನಗೇನು ಅನ್ಸಲ್ಲ. ಎಸ್, ನಾನು ಆ ವಿಷಯಕ್ಕೆ ಬಂದೆ. ಆಗಿದ್ದಾಗ ಸಹಜವಾಗಿ ಕೇಳ್ತಾರೆ, ಚೇತನ್ ಅವರು ಯಾವ ಪಾರ್ಟಿ? ಈಗ ಪವನ್ ಕಲ್ಯಾಣ್ ಜನಸೇನಾ ಪಾರ್ಟಿ ತೆಲಂಗಾಣ, ಅವರು ಕಳೆದ ಬಾರಿ ಒಂದು MLA ಕೂಡ ಒಂದು ಗೆದ್ದಿತ್ತು. ಅವರು YSRP ಸೇರ್ಕೊಂಡಿದ್ರು. ಬಟ್ ಈ ಬಾರಿ 21 ಸ್ಥಾನ ನಿಂತರು. TDP ಜೊತೆ BJP ಜೊತೆ ಮೈತ್ರಿ 21 ಸ್ಥಾನ ಗೆದ್ರು. DCM ಆಗಿದ್ದಾರೆ. ನಮ್ಮಲ್ಲೂ ಆ ಥರದ ಒಂದು ಮೂವ್ಮೆಂಟ್ ಚೇತನ್ ಕ್ರಿಯೇಟ್ ಮಾಡ್ತಾರೆ. ಆ ಥರದ ನಿರೀಕ್ಷೆಗಳು. ಯಾಕಂದರೆ ಹೌದು, ಚೇತನ್ ಅವ್ರ ಸಿದ್ಧಾಂತ ಪರಿಪೂರ್ಣವಾಗಿ ಎಲ್ಲರೂ 100% ಅರ್ಥ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದಕ್ಕಿಂತ ಇಲ್ಲ, ಎಸ್ ಈಸ್ ಡೂಯಿಂಗ್ ರೈಟ್, ಹೇಳ್ತಿರೋದು ಕರೆಕ್ಟ್ ಇದೆ ಅಂತ ಬರೋರ ಸಂಖ್ಯೆನೂ ಕೂಡ ಭಾಳ ಇರುತ್ತೆ. ಸೊ ಅವ್ರ ನಿರೀಕ್ಷೆ ಏನು? ಈ ಥರದೊಂದು ಯಾವುದೋ ಪಾರ್ಟಿ ಕಟ್ತಾರಾ, ಅದಕ್ಕೆ ಸೇರ್ಬಹುದಾ ಅನ್ನೋ ಒಂದು ಲೆಕ್ಕಾಚಾರ. ಶಿವಕುಮಾರ್ ಅವರೇ, ಪೊಲಿಟಿಕಲ್ ಮೂವ್ಮೆಂಟ್ ಈಸ್ ಅ ನೆಸೆಸಿಟಿ. ಎಸ್, ಯಾವಾಗ ಇಸ್ ದ ಕ್ವೆಶ್ಚನ್. ಪೊಲಿಟಿಕಲ್ ಮೂವ್ಮೆಂಟ್ ನಮ್ಮ ಜೀವಮಾನದಲ್ಲೇ ಆಗ್ಬೇಕಾ, ಕಾಂಶಿರಾಮ್ ಥರ, ಅಥವಾ ನಾವು ತೀರ್ಕೊಳ್ಳೋ ಟೈಮ್ನಲ್ಲಿ ಬೇರೆ ಯುವಕರು ಅದನ್ನು ತೊಗೊಂಡು ಮುಂದುವರಿಸೋ ಸಾಧ್ಯತೆಗಳು ಇರ್ತಾ, ಪೆರಿಯಾರ್ ಥರ, ಅಥವಾ ನಾವು ತೀರ್ಕೊಂಡು ಆದಮೇಲೆ ಒಂದು 50 ವರ್ಷ ಆದಮೇಲೆ ನಾವು ಮಾಡಿದ ಕೆಲಸಗಳೆಲ್ಲ ಸಹಾಯ ಮಾಡಿ ಈ ಸಿದ್ಧಾಂತಕ್ಕೆ ಪೂರಕವಾಗಿ ಆಗತ್ತಾ ಅದು ನಮಗೆ ಗೊತ್ತಿರಲ್ಲ. ವಿ ನೀಡ್ ಅ ಪೊಲಿಟಿಕಲ್ ಮೂವ್ಮೆಂಟ್. ಅದನ್ನು ಅವಸರ ಮಾಡ್ಬಿಟ್ಟು ನಗೆ ಪಾಟ್ಲಾಗಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನನಗೆ ಚುನಾವಣೆ ಸೋಲಕ್ಕೆ ಬೇಜಾರಿಲ್ಲ, ನಮ್ಮ ಸಿದ್ಧಾಂತ ಸೋಲಬಾರ್ದು. ನಮ್ಮ ಸಿದ್ಧಾಂತನೇ ಸತ್ಯ, ನಮ್ಮ ಸಿದ್ಧಾಂತನೇ ಸಂವಿಧಾನದ ಪೀಠಿಕೆ ಉಳಿಸ್ತಾ ಇರೋದು. ಇದನ್ನು ನಾವು ಜನರ ಮುಂದೆ ಇಡಬೇಕು. ರೈಟ್ ಟೈಮಿಗೆ ಅದನ್ನು ತರೋಣ. ಅದು ನಾವು ಇಟ್ಟಿದ್ದ ಸಸಿಗೆ ನಾವೇ ಫಲ ತಿನ್ನಬೇಕು, ಹಣ್ಣನ್ನು ತಿನ್ನಬೇಕು ಅಂತ ನಮಗೇನು ಆಸೆ ಇಲ್ಲ. ನಾವು ಗಿಡ ನೆಡೋರು, ಸಸಿ ನೆಡೋರು, ಬೀಜ ಇಡೋರು ಆಗ್ತೀವಿ. ಫಲ ಪಡೆಯೋರು ಅದು ಯಾರಾಗಲಿ. ನೀವು ಹೆಡ್ಗೆಯವರು, ನಾನು ನೋಡಿ RSS ಸಿದ್ಧಾಂತ ಒಪ್ಪಲ್ಲ. ಆದರೆ RSS BJP ಇವಾಗ ಪಠ್ಯಪುಸ್ತಕದ ಶಿಕ್ಷಣದಲ್ಲಿ ಗೆದ್ದಿಲ್ಲ. ಅವರು ಚುನಾವಣೆ ಅನ್ನೋಕ್ಕಿಂತ ಚಳುವಳಿಯ ಶಿಕ್ಷಣ ಗೆದ್ದಿದ್ದಾರೆ. 1925ನಲ್ಲಿ ಹೆಡ್ಗೆ ಅವರು ಶುರು ಮಾಡಿದಾಗ, ಹಿಂದೂ ಮಹಾಸಭಾದಿಂದ ಸಾವರ್ಕರ್ ಬಂದಾಗ, ಗೋಲ್ವಾಲ್ಕರ್, ದಿಯೋರಸ್, ರಾನಡೆ ಇವರೆಲ್ಲ ಮಾಡಿದಾಗ, ಅವ್ರು ಯಾವತ್ತೂ ಇಷ್ಟು ದೊಡ್ಡದಾಗಿ 38% ಪಾಪ್ಯುಲೇಷನ್ ಇಟ್ಕೊಂಡು ಮೋದಿ ಶಾ ಅಧಿಕಾರ ಇಟ್ಕೊಂತಾರೆ ಯಾವತ್ತೂ ಭಾವಿಸಿರಲಿಲ್ಲ. ಅವರು ಸಸಿನೆಟ್ರು, ಅವರು ಸೋಷಿಯೋ ಕಲ್ಚರಲ್ ಮೂವ್ಮೆಂಟ್ ಅಂತ ಕಟ್ಟಕ್ಕೆ ಟ್ರೈ ಮಾಡಿದ್ರು. ಪೊಲಿಟಿಕಲ್ ಮೂವ್ಮೆಂಟ್ ಆಮೇಲೆ ಜನಸಂಘ ಆಮೇಲೆ ಬಂತು. 1918ನಲ್ಲಿ BJP ಬಂತು. 1925ನಲ್ಲಿ RSS ಕಟ್ಟಿದ್ದು, 1918ನಲ್ಲಿ BJP ಆಗಿದೆ. ಅದಾದ ಮೇಲೆ ಅವ್ರು ಗೆದ್ಕೊಂಡ್ಬಂದಿರೋದು. ಯು ಮಸ್ಟ್ ಮೇಕ್ ಸಮಾಜ, ನೀವು ಭೂಮಿನಲ್ಲಿ ಬೀಜ ಹಾಕಿ ಮುಂಚೆ ಅದನ್ನು ಫಲವತ್ತವಾಗಿ ಮಾಡಬೇಕು. ನಮ್ಮ ಪರಿವರ್ತನೆ ಯೋಚನೆ ಅಷ್ಟೊಂದು ಸುಲಭವಾಗಿ ಸಮಾಜ ಜೀರ್ಣಿಸ್ಕೊಳ್ಳಲ್ಲ. ಭಾಳ ತಾರತಮ್ಯ ಸಮಾಜವಾದ ಮೌಢ್ಯ, ಭಾಳ ಒಂದು ಅಸಮಾನತೆ ತುಂಬಿ ತುಳುಕ್ತಿರೋ ಸಮಾಜ. ಇಲ್ಲಿ ಬಂದ್ಬಿಟ್ಟು ಸಮಾನತೆ ಅಂದ್ಬಿಟ್ರೆ ನಾವೆಲ್ಲ ಒಬ್ಬ ಜೋಪಡಿಯೆಲ್ಲ ಬದುಕೋನು, ಯಾವನು ಅಸ್ಪೃಶ್ಯನೋ ನಾನು ಒಂದೇ ಆಗ್ಬಿಡ್ತೀವ, ಮಹಿಳೆಯರು ಎಲ್ಲರೂ ನಾವು ಗಂಡಸರು ಒಳ್ಳೆಯದ. ಆ ಮನಸ್ಥಿತಿನ ಬೆಳೆಸಬೇಕು ಅಂದರೆ ಟೈಮ್ ತೊಗೊಳುತ್ತೆ, ಎಫರ್ಟ್ ತೊಗೊಳುತ್ತೆ, ಕಟ್ತಾ ಬರಬೇಕು. ಸೊ ವೆನ್ ಈಸ್ ದ ಕ್ವೆಶ್ಚನ್, ನಾಟ್ ಇಫ್ ಅನ್ನೋದು ನಮಗೆ ಬೇಕು ಒಂದು ಪೊಲಿಟಿಕಲ್ ಮೂವ್ಮೆಂಟ್. ಅದು ಇವತ್ತು ಅಂತ ನಾವು ಹೇಳ್ತಾ ಇಲ್ಲ. 10 ವರ್ಷ ಆದಮೇಲೆ ಯೋಚನೆ ಮಾಡೋಣ ಅದು ಹೆಂಗೆ, ಯಾವ ಹಂತದಲ್ಲಿದೆ. 20 ವರ್ಷ ಆದಮೇಲೆ ಯೋಚನೆ ಮಾಡೋಣ. ನಾವು ಹೋದ ಮೇಲೂ ಆಗ್ಬೋದು, ನನಗೆ ಗೊತ್ತಿಲ್ಲ. ಬಟ್ ವಿ ಮಸ್ಟ್ ಬಿ ದ ಸಸಿ ನೀಡೋರು, ಫಲ ತಿನ್ನೋರಲ್ಲ. ಎಸ್, ಟೆಂಪ್ರವರಿ ರಿಸಲ್ಟ್ಗಾಗಿ, ತಾತ್ಕಾಲಿಕ ಖುಷಿಗಾಗಿ ಯಾವುದೇ ಹೋರಾಟಗಳನ್ನ ಮಾಡ್ತಿಲ್ಲ. ದೀರ್ಘಕಾಲದ ಗುರಿಯನ್ನು ಇಟ್ಕೊಂಡು ಬದಲಾಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡ್ತಿದ್ದೀರಿ. ಖಂಡಿತ. ಎರಡನೇದು ಅಂತಂದರೆ, ನಾಳೆ ನಮ್ಮ ಮಕ್ಕಳು ನಮ್ಮನ್ನು ಸಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಗುರು, ನಮ್ಮ ಜೀವನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಜನ್ರೇಷನ್ನಲ್ಲಿ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ, ಭವಿಷ್ಯದಲ್ಲಿ ಬದಲಾಗ್ಬೋದು ಅನ್ನೋ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀರಿ. ನಾನು ಬದುಕಿದಾಗಲೇ ಆಗಬೇಕು ಅಂತೇನಿಲ್ಲ, ನನ್ನ ನಂತರವೂ ಕೂಡ ಅದು ಬೇಕಾದ್ರೆ ಆಗಲಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಪಕ್ಷವನ್ನು ಕೂಡ ಕೊಟ್ಟು BJP ಬೆಳವಣಿಗೆ ಕೂಡ ಕೊಟ್ಟು ಹೇಳ್ತಾ ಇದ್ದೀರಿ. ಬಟ್ ಪ್ರಸ್ತುತ ಸನ್ನಿವೇಶದಲ್ಲಿ ದೇಶದಲ್ಲಿ ನೀವಾಗಲೇ ಹೇಳಿದ್ರಿ BJP ಕೂಡ ಅದೇ, ಕಾಂಗ್ರೆಸ್ ಕೂಡ ಅದೇ ಅಂತ. ಬಟ್ ನಾನು ಮತ್ತೆ ಆ ಪ್ರಶ್ನೆಗಳು ಕೇಳೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಒಂದು ಈಗಿರೋರು ಯಾರೋ, ಎಸ್ ಇವರು ಆಲ್ಟರ್ನೇಟಿವ್ ನಮ್ಮ ದಿಸೆಯಲ್ಲಿದ್ದಾರೆ, ನಮ್ಮ ದಾರಿಲಿದ್ದಾರೆ ಅನ್ನೋದಾದರೆ ಯಾವ ಪಾರ್ಟಿ? ದೇಶಾದ್ಯಂತ ಎಲ್ಲರೂ ಹೇಳೋದಾದ್ರೆ ಸಣ್ಣ ಪಾರ್ಟಿ ಅದು ಪರವಾಗಿ. ನಾನು ನೋಡಿ VCK ಪಾರ್ಟಿ ತೋಲ್ ತಿರುಮಾವಾಲವನ್ ತಮಿಳುನಾಡಿನಲ್ಲಿ ತೋಲ್ ತಿರುಮಾವಾಲನ್ ಅಂತ ಭೇಟಿ ಮಾಡಿದೆ ಚುನಾವಣೆ ಸಂದರ್ಭದಲ್ಲಿ. ನಾನು ಹೇಳ್ದೆ, ತೋಲ್ ತಿರುಮಾವಾಲವನ್ ಸರ್, ನೀವು ಅಂಬೇಡ್ಕರ್ ವಾದಿ, ಪೆರಿಯಾರ್ ವಾದಿ, ಒಂದು ಸಮಾನತಾವಾದಿ.
ನಿಮ್ಮ ವೇದಿಕೆಯಲ್ಲಿ ಕೂತ್ಕೊಳ್ಳೋರೆಲ್ಲ ದೊಡ್ಡ ಪಕ್ಷದ ದೊಡ್ಡ ನಾಯಕರು ಅಂತ INDA ಮೈತ್ರಿಕೂಟ INDA ಅವರೆಲ್ಲ ದೊಡ್ಡದಾಗಿ ಕಾಣ್ಬೋದು ನಿಮಗೆ. ಅವ್ರ ಸಿದ್ಧಾಂತ ಎಲ್ಲದಕ್ಕಿಂತ ಉತ್ತಮವಾದ ನಿಮ್ಮದಿದೆ. ನಿಮ್ಮದು ಸಣ್ಣ ಪಕ್ಷ ಇದ್ರು. ನೀವು ನನ್ನ ಪ್ರಕಾರ ನೀವು ಆ INDA ಮೈತ್ರಿಕೂಟ ಕಾಂಗ್ರೆಸ್ ಜೊತೆ ಸೇರೋದು ಬಿಟ್ಟು ನೀವು ಪ್ರತ್ಯೇಕವಾಗಿ ನಿಂತ್ಕೊಳ್ಳಿ ಅಥವಾ ಬೇರೆ ಥರದ ಯೋಚನೆ ಮಾಡಿ ಅಂತ ನಾನು ಹೇಳಿದೆ. ಅವರು ಪಕ್ಷ ನಡೆಸ್ತಿರುವಾಗ ಹೇಳೋದು, ನಾನು ಆಚೆ ಕಡೆಯಿಂದ ಹೇಳೋದು ಸುಲಭ. ಪಕ್ಷ ನಡೆಸ್ತಿರುವಾಗ ಅವ್ರ ಸೀಟ್ಸ್ ಗೆಲ್ಲ ಅವ್ರು ಎರಡು ಸೀಟ್ ಏನೋ ಗೆದ್ದರು, ಅವ್ರು ಏನೇನೋ ಅವ್ರ ಲೆಕ್ಕಾಚಾರ ಅವ್ರು ನೋಡಿರ್ತಾರೆ. ಅವ್ರು ಆಗಲೇ ಅಷ್ಟೊತ್ತಿಗಾಗಲೇ ಒಪ್ಕೊಂಡಿದ್ರು. ಬಟ್ ನಮಗೆ ಅವ್ರ ಬಗ್ಗೆ ಭಾಳ ಕಾಳಜಿ ಇದೆ. VCK ತೋಲ್ ತಿರುಮಾವಲವನ್ ಬಗ್ಗೆ ನಮಗೆ ಕಾಳಜಿ ಇದೆ. ಬಟ್ VCKನಲ್ಲಿ ಸಮಸ್ಯೆ ಏನಂದರೆ ಇಟ್ಸ್ ಅ ಒನ್ ಮ್ಯಾನ್ ಶೋ ಆಗಬಾರ್ದು. ತೋಲ್ ತಿರುಮಾವಲವನ್ ಹೋದ ಮೇಲೆ ಆ ಮೂಮೆಂಟೇ ಮುಗಿಯೋಕ್ಕಾಗಬಾರ್ದು, ಹಂಗಾಗಬಾರ್ದು. ಇಟ್ ಮಸ್ಟ್ ಬಿ ಅ ಸ್ಟ್ರಾಂಗ್ ಐಡಿಯಾಲಜಿಕಲ್ ಬೇಸ್. ಯಾರು ಹೋದರೂ ಅದಿರಬೇಕು. ಅರವಿಂದ್ ಕೇಜ್ರಿವಾಲ್ ಹೋದ್ರೆ ಹೋಯ್ತು, VCK ಹೋದ್ರು ತೋಲ್ ತಿರುಮಾವ, ಹಂಗೆ ಆಗಬಾರ್ದು. ಇಟ್ ಮಸ್ಟ್ ಬಿ ಆ ಸಿದ್ಧಾಂತ. ಯಾರು ಬರಲಿ ಯಾರು ಹೋಗಲಿ. ನನ್ನ ವಾದದಲ್ಲಿ ಅಪ್ಪು ಸರ್ ನನ್ನ ಫ್ರೆಂಡು. ಆದರೆ ಅಪ್ಪು ಸರ್ ಸಿನಿಮಾ ರಂಗ ಹೋದ ತಕ್ಷಣ ಸಿನಿಮಾ ರಂಗ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯತೆಗಳಿದೆ. ದರ್ಶನ್ ಜೇಲಿಗಾಗದ ಸಿನಿಮಾ ರಂಗ ಇಟ್ ಮಸ್ಟ್ ನಾಟ್ ಬಿ ಅ ಸ್ಟಾರ್ ಕಲ್ಚರ್, ಇಟ್ ಮಸ್ಟ್ ಬಿ ಅ ಕಂಟೆಂಟ್ ಸಿನಿಮಾ ರಂಗ. ಅದೇ ಥರ ಇಟ್ ಮಸ್ಟ್ ನಾಟ್ ಬಿ ಅ ಹೀರೋ ವರ್ಷಿಪ್ಪಿಂಗ್ ಒನ್ ಮ್ಯಾನ್ ಶೋ ಆರ್ ಒನ್ ವುಮನ್ ಶೋ. ಇಟ್ ಮಸ್ಟ್ ಬಿ ಅನ್ ಐಡಿಯಾಲಜಿಕಲಿ ಬೇಸ್ಡ್ ಮೂವ್ಮೆಂಟ್. ಎಸ್, ನಾನೀಗ ಬರ್ತೀನಿ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಏನಾಗಿದೆ ಅಂತಂದರೆ BJPನ ಮೋದಿನ ಅಂದರೆ ಮೋದಿನೋ ಥರ ಆಗಿದೆ. RSSನಲ್ಲಿ ನಿರ್ಲಕ್ಷ್ಯ ಮಾಡಿ ನರೇಂದ್ರ ಮೋದಿ ಏಕಪಕ್ಷೀಯವಾಗಿ ಹೋಗ್ತಿದ್ದಾರೆ. RSS ಅನ್ನೋದಕ್ಕಿಂತ ಇಲ್ಲ, ಮೋದಿ ಬ್ರ್ಯಾಂಡ್ ಮೋದಿ ಹೋಗ್ಬಿಟ್ಟಿದ್ದಾರೆ BJPಗೆ ಅನ್ನೋದು ಬಹುತೇಕರ ಲೆಕ್ಕಾಚಾರ ಮತ್ತು ಮಾತು. ಸೊ ಮೋದಿಯ ನಂತರ BJP ನೋಡಿ, ಅವರಲ್ಲಿ ಮುಂದಾಲೋಚನೆ ಇದೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ 5 ರಾಜ್ಯದ ಚುನಾವಣೆ ಆಯಿತು. 5 ರಾಜ್ಯದ ಚುನಾವಣೆಯಲ್ಲಿ ರಾಜಸ್ಥಾನ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ತೆಲಂಗಾಣ ಮತ್ತು ಒಂದು ನಾರ್ತ್ ಈಸ್ಟ್. ಆ ನಾರ್ತ್ ಈಸ್ಟ್ನಲ್ಲಿ BJP ಕಾಂಗ್ರೆಸ್ ಇರಲಿಲ್ಲ, ಅದು ಬಿಟ್ಬಿಡಿ. ಕಾಂಗ್ರೆಸ್ ತೆಲಂಗಾಣದಲ್ಲಿ ಗೆಲ್ತು. ಈ 3 ರಾಜ್ಯಗಳಲ್ಲಿ BJP ಕಾಂಗ್ರೆಸ್ ಗೆದ್ದಿದ ತಕ್ಷಣ ತೆಲಂಗಾಣ ಏನು ಮಾಡ್ತು? ಅದು ಚುನಾವಣೆ ಮಾನದಂಡ. ಅವರ ಉದ್ದೇಶ ಚುನಾವಣೆ ಗೆಲ್ಲೋದು ಮಾತ್ರ, ಅಧಿಕಾರ ಹಿಡಿಯೋದು. ನಾನು ಅವಾಗ ಹೇಳಿದ್ದು, ಯಾರು ಹೈಕಮಾಂಡ್ ಅಧಿಕಾರ ಹಿಡಿಯೋಕ್ಕೆ ಕಾರಣ ಆದರೂ ಅವ್ರನ್ನ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ರೇವಂತ್ ರೆಡ್ಡಿ ತಂದು ಕೂಡಿಸ್ಬಿಟ್ರು. BJP 1 ವಾರ 2 ವಾರ ಕಾದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಯಾರನ್ನ ಒಳ್ಳೆ ಲೀಡರು, ಸಿದ್ಧಾಂತಕ್ಕೆ ಬೆಲೆ ಕೊಡೋನು, ಪಕ್ಷನ ಬೆಳೆಸ್ಬೋದು, ಆ ಸಿದ್ಧಾಂತನ ಜನಗೆ ರೀಚ್ ಮಾಡ್ಬೋದು ಅಂತ ಹುಡುಕಿ ದಿಯು ಅಂತ ಆದಿವಾಸಿನ ಛತ್ತೀಸ್ಗಢ ಕಟ್ಟೆ, ಯಾದವ್ ಅನ್ನೋ ಒಬ್ಬರನ್ನ MP ಕೊಟ್ಟು, ಒಬ್ಬ ಫಸ್ಟ್ ಟೈಮ್ MLA ಶರ್ಮಾ, ಫಸ್ಟ್ ಟೈಮ್ MLA ಅಪ್ಪನ ಮಗ, ಮಗಳು, ಪುತ್ರಿ ಆಗೋರು ಬಿಟ್ಟು ಯಾರು ಚಾನ್ಸೇ ಇಲ್ಲ CM ಆಗೋಕ್ಕೆ. ಫಸ್ಟ್ ಟೈಮ್ MLA ಚಳುವಳಿಯಿಂದ ಬರ್ತಾರೆ, ಆ ಸಿದ್ಧಾಂತದಿಂದ ಬರ್ತಾನೆ. ABVP RSS ಇಂದ ಬಂದಿದ್ದೇನೆ ಅಂತ ಆ ಶರ್ಮಾಗೆ ರಾಜಸ್ಥಾನ್ CM ಸೀಟ್ ಕೊಡ್ತಾರೆ. ಅವರಿಗೆ ಆ ಸಿದ್ಧಾಂತ ಮುಂದುವರಿಸೋ ಒಳ್ಳೆಯ ಒಂದು ಯೋಚನೆ ಇದೆ. ಆ ಸಿದ್ಧಾಂತ ದ್ವೇಷ ಮತ್ತು ಸುಳ್ಳಲ್ಲಿ ಕಟ್ಟಿದೆ. ಇಟ್ಸ್ ಹಿಸ್ಟಾರಿಕಲ್, ಇಟ್ಸ್ ಬೇಸ್ಡ್ ಆನ್ ಹೇಟ್ ಆ್ಯಂಡ್ ಇಟ್ಸ್ ನಾಟ್ ಬೇಸ್ಡ್ ಆನ್ ಟ್ರೂಯಿಸಮ್ ಆ್ಯಂಡ್ ಫ್ಯಾಕ್ಟ್. ಬಟ್ ಆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಅವರ ಬ್ಯಾಕ್ ಲೆವೆಲ್ನಲ್ಲಿ ಯಾರಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರು ಒಂದು ಆ್ಯಕ್ಟಿವ್ ಆಗಿ ಸಾಧ್ಯ. ಮೋದಿ ಹೋದ ಮೇಲೂ ದೊಡ್ಡ ಲೀಡರ್ಶಿಪ್ ಕಟ್ಟೇ ಪಡ್ತಾರೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. 2023ನಲ್ಲಿ 40 ಸೀಟ್ ಕಮ್ಮಿ ಬಂದಿದ್ದಾರೆ. ಕಾಂಗ್ರೆಸ್ಸು ದೊಡ್ಡ ಮಟ್ಟಕ್ಕೆ ಬಂದು JDS ವೋಟ್ 5% ಶಿಫ್ಟ್ ಆಗಿ ಅವರು ಎಷ್ಟೋ 136 ಬಂದಿದ್ದಾರೆ. BJPಗೆ 66. ಆದರೆ BJPಗೆ 8 ಲಕ್ಷ ಮತ ಜಾಸ್ತಿ ಬಂದಿದೆ. 8 ಹೋದ್ಸರಿಗಿಂತ ಹಿಂದಿನ ಸರಿಗಿಂತ 18ಗೆ 23 8 ಲಕ್ಷ ಜಾಸ್ತಿ ಮತ ಬಂದಿದೆ. 40 ಸೀಟ್ ಕಡಿಮೆ ಬಂದಿದ್ದು 8 ಲಕ್ಷ ಮತ ಜಾಸ್ತಿ ಬಂದಿದೆ ಅಂದರೆ ಅವ್ರಿಗೆ ಸಂಘಟನೆ ಇದೆ. ಅವ್ರು ಸೋತರು ಕೂಡ ದೇ ವಿಲ್ ಆಲ್ವೇಸ್ ಬಿ ಅ ಫೋರ್ಸ್. ಸೆಕೆಂಡ್ ರಂಗ್, ಥರ್ಡ್ ರಂಗ್ ಅವ್ರನ್ನ ಸೋಲ್ಸಕ್ಕಾಗತ್ತೆ ಅಂದರೆ ಕಾಂಗ್ರೆಸ್ ಯಾವತ್ತೂ ಅವ್ರನ್ನ ಸೋಲ್ಸಕ್ಕಾಗಲ್ಲ. ನರೇಂದ್ರ ಮೋದಿ ನಂತರವೂ BJPಗೆ ನಾಯಕರಿರ್ತಾರೆ, ಆಲ್ಟರ್ನೇಟಿವ್ ಲೀಡರ್ಸ್ ತರ್ತಾರೆ. BJP ಏನು ಮುಳುಗೋಗಲ್ಲ, BJP ಖಂಡಿತ ಮುಳುಗೋಗಲ್ಲ. ಅವ್ರಿಗೆ ಭಾಳ 38% ವೋಟ್ ಶೇರ್ ಅಂದರೆ ಅವ್ರು ಮುಳುಗೋಗಲ್ಲ. ಮತ್ತು ಪ್ರಶಾಂತ್ ಕಿಶೋರ್ ಹೇಳೋ ಪ್ರಕಾರ ಮೋದಿಗಿಂತ ಕಟ್ಟರ್ ಇರೋರು ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಬಟ್ ಒಂದಂತೂ ಇದೆ, ಬ್ಯಾಕ್ ಸೆನ್ಸಸ್ಸು, ಆ ಬ್ಯಾಕ್ ಟೀಮು ಯಾರ್ಯಾರು ಸೇರಿಕೊಂಡು ಮೋದಿನ ಆಯ್ಕೆ ಮಾಡಿದ್ರೋ ಅವರೆಲ್ಲ ಆ್ಯಕ್ಟಿವ್ ಆಗಿ ಇಟ್ಕೊಂಡು ಭಾಳ ತಲೆ ಕೆಡಿಸ್ಕೊಂಡು ನಿಸ್ವಾರ್ಥವಾದ ಸೇವೆ ಇದೆ ಅವರಲ್ಲಿ. ನಿಸ್ವಾರ್ಥವಾದ ಸೇವೆ ಕಮ್ಯುನಿಸ್ಟಲ್ಲೂ ಇದೆ. ಅವರಿಬ್ಬರಿಗಿಂತ ನಿಸ್ವಾರ್ಥವಾದ ಸೇವೆ ನಮ್ಮ ಸಮಾನತಾವಾದಿಗಳಲ್ಲಿದೆ. ಆದರೆ
ಆ ನಿಸ್ವಾರ್ಥವಾದ ಸೇವೆ ಎಷ್ಟೇ ಇದ್ರೂ ಸಿದ್ಧಾಂತ ಸರಿ ಇಲ್ಲ ಅಂದರೆ ನಾವು ಒಪ್ಪಕ್ಕಾಗಲ್ಲ. ಸೊ ಅವರಲ್ಲಿ ಬಿ ಜೆ ಪಿನಲ್ಲಿ ಹಿಂದುತ್ವದಲ್ಲಿ ಅವರ ಕೋಮು ದ್ವೇಷಕ್ಕೆ ನಿಸ್ವಾರ್ಥ ಮಾಡೋರು ಭಾಳ ಜನ ಇದ್ದಾರೆ ಬ್ಯಾಕ್ಗ್ರೌಂಡ್ನಲ್ಲಿ. ಅವರೆಲ್ಲ ಸ್ವಂತ ಅಧಿಕಾರಕ್ಕಿಂತ ಒಂದು ಒಳ್ಳೆ ಲೀಡರ್ಶಿಪ್ನ ಕೊಡ್ತಾರೆ. ಅವ್ರನ್ನ ಸೋಲ್ಸೋದು ಈ ಸಿದ್ಧಾಂತದಿಂದನೇ ಸಾಧ್ಯ ಹೊರತು ನಾವು ಕಾಂಗ್ರೆಸ್ ಥರ ಮನುವಾದಿಗಳಿಗೆ, ಗಾಂಧಿವಾದಿಗಳಿಗೆ ಬಕೆಟ್ ಹಿಡಿದ್ರೆ ಬಿ ಜೆ ಪಿನೇ ಬೆಳೆಯುತ್ತೆ, ಕಾಂಗ್ರೆಸ್ ಯಾವತ್ತೂ ಬೆಳಕಿಗೆ ಬರಲ್ಲ. ಕಾಂಗ್ರೆಸ್ ಮಸ್ಟ್ ಆಲ್ಸೋ ಬಿ ಆರ್ ಎನಿಮಿ, ಬಿ ಜೆ ಪಿ ಇಸ್ ಆಲ್ಸೋ ಅರ್ ಎನಿಮಿ, ಸಿಸ್ಟಮ್ ಇಸ್ ದ ಎನಿಮಿ. ಎಸ್, ದೇಶದ ರಾಜಕಾರಣ ವಾಟ್ ನೆಕ್ಸ್ಟ್ ಅಂತಂದು ಬಂದಾಗ ರಾಹುಲ್ ಗಾಂಧಿ 3 ಬಾರಿ ಚುನಾವಣೆ ಫೇಲ್ ಆದರು. 2014, 19 ಮತ್ತು 2024. ಸೊ 29ಕ್ಕೂ ಮತ್ತೆ ರಾಹುಲ್ ಗಾಂಧಿ ಇಟ್ಕೊಂಡು ಹೋಗ್ತಾರಾ ಕಾಂಗ್ರೆಸ್? ರಾಹುಲ್ ಗಾಂಧಿ ನೇರವಾಗಿ ನಾನು ಹೇಳಬೇಕು, ಅಬ್ಜೆಕ್ಟಿವ್ ಆಗಿ ಹೇಳಬೇಕಂದ್ರೆ ನನಗೆ ರಾಹುಲ್ ಗಾಂಧಿ ಅಷ್ಟೊಂದು ವಿಚಾರದಲ್ಲಿ ಇಂಪ್ರೆಸ್ ಆಗಿಲ್ಲ. ಆದರೆ ರಾಹುಲ್ ಗಾಂಧಿ ಈಸ್ ವೆರಿ ಫಿಟ್, ಜೋಡೋ ಯಾತ್ರಾ ಭಾಳ ಚೆನ್ನಾಗಿ ಮಾಡ್ತಾನೆ. ಬಟ್ ಈಸ್ ಆಲ್ಸೋ ಇವಾಲ್ವಿಂಗ್. ಅದು ರಾಹುಲ್ ಗಾಂಧಿ ಒಬ್ಬನೇ ಅಲ್ಲ, ಮೋದಿನೂ ಇವಾಲ್ವ್ ಆಗ್ತಾ ಇದ್ದಾರೆ. ಸೊ ಮೋದಿನೂ ಅವತ್ತು ಚುನಾವಣೆ ಟೈಮ್ನಲ್ಲಿ ಮುಸಲ್ಮಾನರನ್ನ ನುಸುಲ್ಕೋರರು ಮತ್ತು ಬೇರೆ ಬೇರೆ ಮಾತಾಡೋದು ಬಿಟ್ಟರೆ ಎಷ್ಟೋ ವರ್ಷಗಳಿಂದ ಕೋಮು ದ್ವೇಷ ಕಾರಿಲ್ಲ. ರಾಹುಲ್ ಗಾಂಧಿ ಈಸ್ ಆಲ್ಸೋ ಇವಾಲ್ವಿಂಗ್, ಈಸ್ ಪಾಲಿಶಿಂಗ್, ಈಸ್ ಅಂಡರ್ಸ್ಟ್ಯಾಂಡಿಂಗ್ ಮೋರ್. ಬಟ್ ರಾಹುಲ್ ಗಾಂಧಿ ಫಿಗರ್ ಹೆಡ್ ಆದ್ರೂ, ಆ ನೆಹರುವಿನ ಮರಿಮಗ ಆದ್ರೂ, ಇಂದಿರಾ ಗಾಂಧಿ ಮೊಮ್ಮಗ, ರಾಜೀವ್ ಗಾಂಧಿ ಆ ಕುಟುಂಬ ರಾಜಕೀಯ ಆದರೂ ಕೂಡ ಐ ಡೋಂಟ್ ಬಿಲೀವ್ ರಾಹುಲ್ ಗಾಂಧಿ ವಿಲ್ ಇನ್ಫ್ಲೂಯೆನ್ಸ್ ದ ಪಾಲಿಸಿ ಆಫ್ ದ ಕಾಂಗ್ರೆಸ್ ಪಾರ್ಟಿ. that ರಾಹುಲ್ ಗಾಂಧಿ ಮೈಟ್ ಬಿ ಎ ಡೀಸೆಂಟ್ ಥಿಂಕರ್ ಸ್ವಲ್ಪ ಮಟ್ಟಿಗೆ, ಒಂದು ಇಮ್ಮೆಚ್ಯೂರ್ ಬಟ್ ಅವನು ಎಷ್ಟು ಮಟ್ಟಿಗೆ ಅವರು ಪಾಲಿಸಿನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಯಾಕಂದರೆ ಈ ಒಂದು ಮನುವಾದಿ ಪಕ್ಷ, ಈ ಒಂದು ಪೊಲಿಟಿಕಲ್ ಹಿಂದೂಯಿಸಮ್ ಯಥಾಸ್ಥಿತಿ ಪಕ್ಷಕ್ಕೆ ಪರಿವರ್ತನೆ ಬೇಕಿಲ್ಲ. ಅವರಿಗೆ ಉತ್ತಮ ಸಮಾಜ ಬೇಕಿಲ್ಲ. ಏನೋ ಒಂಥರ ತ್ಯಾಪೆ ಹಚ್ಚಿ ಸಣ್ಣ ಪುಟ್ಟ ಮಾಡಿಬಿಟ್ಟು ಅವ್ರು ಹೆಂಗೆ ನಾವು ಒಂಥರ ಜನರಿಗೆ ಮರಳು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಸೊ ಅವ್ನು ಏನೇ ಮಾತಾಡಿದ್ರು ಪಾಲಿಸಿನಲ್ಲಿ ಯಥಾಸ್ಥಿತಿ ಕಾಪಾಡ್ತಾರೆ, ಬದಲಾವಣೆ ಮಾಡಲ್ಲ. ಬಿ ಜೆ ಪಿಗೆ ಪರಿವರ್ತನೆ ಮಾಡ್ತಾರೆ, ದೊಡ್ಡದು ಮಾಡ್ತಾರೆ, ಅದರಲ್ಲಿ ಎಷ್ಟೋ ಎಡವ್ತಾರೆ. ಬಟ್ ದೇ ಕ್ಯಾಪ್ಚರ್ ದಿ ಇಮ್ಯಾಜಿನೇಷನ್. ಇವಾಗ 370 ರದ್ದಕ್ಕೆ ನಾನು ಹೇಳ್ತೀನಿ, ಬಿ ಜೆ ಪಿ ರಾಮ ಮಂದಿರ ಮಾಡಿದ್ದಕ್ಕೆ ಅವರಿಗೆ ಬೇಸ್ ಗ್ಯಾಲ್ವನೈಸ್ ಆಗಿರ್ಬೋದು, ಬೇಸ್ ಎಕ್ಸ್ಪ್ಯಾಂಡ್ ಆಗಿಲ್ಲ. ಅವರ ಬೇಸ್ ಎಕ್ಸ್ಪ್ಯಾಂಡ್ ಆಗಿದ್ದು 370 ರದ್ದಕ್ಕೆ ಇದರಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ. ಕಾಶ್ಮೀರ್ನ ಯೂನಿಯನ್ ಟೆರಿಟರಿ ಮಾಡಿದ್ದು ಭಾಳ ತಪ್ಪು. ಅದು ಚರ್ಚೆ ಇಲ್ಲದೆ ಮಾಡಿದ್ದು, ಹಿಂಭಾಗದಲ್ಲಿ ಮಾಡಿದ್ದು, ಕಾನ್ಸ್ಟಿಟ್ಯೂಷನ್ ಹ್ಯೂಮನ್ ರೈಟ್ಸ್ ಉಲ್ಲಂಘನೆ ಮಾಡಿದ್ದು ಎಲ್ಲ ಭಾಳ ತಪ್ಪು. ಆದರೆ ರಿಮೂವಲ್ ಆಫ್ 370 ವಾಸ್ ಅ ವೆರಿ ಗುಡ್ ಡಿಸಿಷನ್. ಇಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಆಫ್ ಮೋದಿ ಇನ್ ದ 10 years. ಅದನ್ನು ಮಾಡಿದ್ದು ಆ್ಯಕ್ಟಿವ್ ಲೀಡರ್ಶಿಪ್ ತೊಗೊಂಡಿದ್ದ. ನಾನು ಕಾಶ್ಮೀರ್ಗೆ ಹೋಗಿದ್ದೀನಿ, ಕಾಶ್ಮೀರ್ ಜನರಿಗೆ ಒಳ್ಳೆಯದಾಗಿದೆ, ಟೂರಿಸಮ್ ಜಾಸ್ತಿ ಆಗಿದೆ, ಅಲ್ಲಿ ಇಂಟಿಗ್ರೇಟ್ ಆಗಿದ್ದಾರೆ, ಅದು ಒಳ್ಳೆ. ಇದು ಎಷ್ಟೋ ಒಂದು ಇನ್ಸರ್ಜೆನ್ಸಿ ಕಡಿಮೆ ಆಗಿದೆ, ಅದು ಈಸ್ ಅ ಗುಡ್ ಡಿಸಿಷನ್. ಆಮೇಲೆ ಇದು ತೊಗೊಂಡಿದ್ದಾರೆ, ಈ ಮೀಸಲಾತಿ, ಮಹಿಳಾ ಮೀಸಲಾತಿ, ಅದು 29 ಆಗ್ಬೋದು ಬರೋದು, ಅದೆಷ್ಟೋ ಆಗ್ಬೋದು. ಬಟ್ ಇಟ್ಸ್ ಅ ಗುಡ್ ಡಿಸಿಷನ್, ಇಟ್ಸ್ ಅ ಬಿಗ್ ಡಿಸಿಷನ್. ನನ್ನ ಪ್ರಕಾರ ಈ ಒಂದು ಕಾಂಗ್ರೆಸ್ಸು, ಮನುವಾದಿ, ಹಿಂದೂವಾದಿ, ಈ ಯಥಾಸ್ಥಿತಿ ಪಕ್ಷಗಳಲ್ಲಿ ಸಣ್ಣ ಪುಟ್ಟ ಟ್ಯಾಪೆ ಹಚ್ಚೋದು, ಪ್ಯಾಚ್ ವರ್ಕ್ ಮಾಡ್ತಾರೆ. ಇನ್ಕ್ರಿಮೆಂಟಲಿಸಮ್. ಪರಿವರ್ತನಾ ಪಕ್ಷಗಳು ಅಂದರೆ ಕೇಡರ್ ಬೇಸ್ಡ್, ಜಸ್ಟಿಸ್ ಬೇಸ್ಡ್, ಹಿಂದುತ್ವ, ಕಮ್ಯುನಿಸ್ಟ್ ಮತ್ತು ನಮ್ಮ ಸಿದ್ಧಾಂತ, ನಾವು ದೊಡ್ಡ ಮಟ್ಟದ ಬದಲಾವಣೆ ಬಯಸ್ತೀವಿ. ಇವರು ಆ ಕೋಮು ದ್ವೇಷ ತಕ್ಕಂತೆ ಹಿಂದುತ್ವ, ಇವರು ಆರ್ಥಿಕತೆಗೆ ಸೀಮಿತ ಆಗೋದು ಕಮ್ಯುನಿಸ್ಟು. ನಾವು ಇಡೀ ವ್ಯವಸ್ಥೆಯ ಪ್ರತಿರೋಧ. ಜಾತಿ, ಲಿಂಗ, ವರ್ಗ, ಪರಿಸರ, ವಾಕ್ ಸ್ವತಂತ್ರ, ಅಸಮಾನತೆ, ಉದ್ಯೋಗ, ಭಾಷೆ ಎಲ್ಲ. ಕಾಂಗ್ರೆಸ್ 100 ಸ್ಥಾನಗಳ ಹತ್ತತ್ರ ಬಂತು, 1 ನಂಬರ್ ಕಡಿಮೆ ಆಗಿತ್ತು ಅಷ್ಟೇ. 50-60 ದಾಟಿರಲ್ಲ ಕಳೆದ 2 ಬಾರಿ. 52 ಬಂದಿತ್ತು, ಹಿಂಗೆ ಬಂದಿತ್ತು. ಬಟ್ ಮುಂದೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅನ್ನೋದು ಕಾಂಗ್ರೆಸ್ನ ಭಾಳ ವಿಶ್ವಾಸ. 2029ಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ವಯನಾಡಲ್ಲಿ ಸ್ಪರ್ಧೆ ಮಾಡ್ತಾರೆ ಈಗ ಬೈ ಎಲೆಕ್ಷನಲ್ಲಿ. ಸೊ ಆ ಲೆಕ್ಕಾಚಾರಕ್ಕೆ ಕಾಮೆಂಟ್ ಮಾಡೋದಾದ್ರೆ ಏನು ಹೇಳ್ತೀರಿ? ನನಗೆ ರಾಹುಲ್ ಗಾಂಧಿ ಈಸ್ ನಾಟ್ ಮೈ ಲೀಡರ್. ನಾನು ಅವನ್ನ ಯಾವುದೇ ಕಾರಣಕ್ಕೆ ಒಂದು ಕಾಮೆಂಟ್ ಮಾಡೋದಾರೆ, ಹೇಳೋದಾರೆ ಆಗ್ಬೋದಾ 29ಕ್ಕೆ? 29ಗೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಇವಾಗ ಇನ್ನೂ 4-5 ವರ್ಷ ಇದೆ. ಬಟ್ ಒಂದಂತೂ ನಿಜ, ಓಕೆ, ಮೋದಿ ವಿಲ್ ನಾಟ್ ಹ್ಯಾವ್ ದ ಫ್ರೀ ರೈನ್ ಆ್ಯಸ್ ಮುಂಚೆ. ಅಷ್ಟು ಸುಲಭವಾಗಿ ಅವರ ನಿರ್ಧಾರಗಳು ತೊಗೊಳಕ್ಕಾಗಲ್ಲ. 1 ನೇಷನ್ 1 ಎಲೆಕ್ಷನ್ ಭಾಳ ಸಮಸ್ಯೆ ಇದೆ. 1 ನೇಷನ್ 1 ಎಲೆಕ್ಷನ್ ಅದು ಫೆಡರಲಿಸ್ಟ್ ಚೌಕಟ್ಟನ್ನು ನುಚ್ಚುನೂರು ಮಾಡುತ್ತೆ. ಇಟ್ ವಿಲ್ ಬಿ ಅ ಲೊಜಿಸ್ಟಿಕಲ್ ನೈಟ್ ಮೇರ್. ಅದು ಯಾವುದೇ ಕಾರಣಕ್ಕೂ ಅಗತ್ಯ ಇಲ್ಲ. ನನ್ನ ಪ್ರಕಾರ TDP JDU ಅದನ್ನು ಒಪ್ಪಲ್ಲ. ಮತ್ತು UCC ತರೋದು ಕೂಡ ಒಂದು ಸಮಾನತೆಯ UCC ತರೋ ಸಾಧ್ಯತೆಗಳಿದೆ. ಅವರು ಆಮೇಲೆ BJPನೂ ಕೂಡ 38% ವೋಟ್ ಶೇರ್ ಆಗಿದ್ದರೆ ಅವರೇನು ಅಷ್ಟೊಂದೇನು ಕಡಿಮೆ ಆಗಲ್ಲ. ಮೋದಿ ನೋಡಿಕೊಂಡು ಒಂದು ವರ್ಗ ಇರ್ಬೋದು. ಆದರೆ BJP ಹ್ಯಾಸ್ ಅ ಸ್ಟ್ರಾಂಗ್ ಕೇಡರ್.
they have a strong movement, they have a strong level of political, it's a very dynamic party. ಸೊ ಅವರು ಕೂಡ ವೋಟ್ ಶೇರ್ನ ಸ್ಟ್ರಾಂಗ್ ಆಗಿ ತೊಗೊತಾರೆ. ಇಟ್ ವಿಲ್ ಬಿ ಅ ಫೋರ್ಸ್. ನನ್ನ ಕಣ್ಣಲ್ಲಿ ಏನು ರಾಹುಲ್ ಗಾಂಧಿ 2029 PM ಆಗ್ತಾನೆ ಅಂತ ನನಗೇನು ಅನ್ಸಲ್ಲ. ಬಟ್ ನನಗೆ 4-5 ವರ್ಷದಲ್ಲಿ ಏನೇನು ಅನಾಹುತ ಆಗುತ್ತೆ, ರಾಜಕೀಯದಲ್ಲಿ 6 ತಿಂಗಳಲ್ಲಿ ಏನೇನೋ ಅನಾಹುತ ನಡೆಯುತ್ತೆ, 6 ವಾರದಲ್ಲೇ. ಹೋದ ಸರಿ ನೀವು ಹೇಳ್ತೀವಿ ಪುಲ್ವಾಮಾದಿಂದನೇ ಅನಾಹುತ ನಡೀತು. ಅದೇನು ಎಷ್ಟು ಮಟ್ಟಿಗೆ ಫ್ಯಾಕ್ಟ್ ಇದೆ ನನಗೆ ಗೊತ್ತಿಲ್ಲ, ಬಟ್ ಒಂದು ಘಟನೆಯಿಂದ ಎಷ್ಟೋ ಆಗ್ಬೋದು. ಸೊ 5 years ಲೇಟರ್ ನಾನು ಹೇಳಲ್ಲ. ಬಟ್ ಐ ಡೋಂಟ್ ಥಿಂಕ್ ರಾಹುಲ್ ಗಾಂಧಿ ಇಸ್ ಪ್ರೈಮ್ ಮಿನಿಸ್ಟರ್ ದೇಶಕ್ಕೆ ಏನು ಉಪಯೋಗ ಆಗಲ್ಲ. ಅದು ಒಂದು ಯಥಾಸ್ಥಿತಿ ಕಾಪಾಡುತ್ತೆ, ಅದು ಒಂದು ಅದರಿಂದ ಏನು ಉಪಯೋಗ ಆಗಲ್ಲ. ಸಮಾನತಾವಾದಕ್ಕೆ ಒಂದು ಪರಿವರ್ತನೆ ಬೇಕು. ಕರ್ನಾಟಕಕ್ಕೆ ನಾವು ಕಟ್ತಾ ಬರಬೇಕು.